ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬಿ ಕ್ರಿಯೇಷನ್. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಲ್ಲಿಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನಿನ್ನ ಬಿಡಲಾರೆ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಮೊದಲಿಗೆ ಮಾಳವಿಕಾ ಅವರು, ಆ ದುರ್ಗಾ ನೀವು ಅತಿಯಾಗಿ ನಂಬಿರೋ ದೇವಿ ಅಂತ ನನಗೆ ಚೆನ್ನಾಗೇ ಗೊತ್ತಿದೆ. ಆದರೂ ಕೂಡ ನಾವು ಪಡೆದಿರೋವಂಥ ಶಕ್ತಿ ಮುಂದೆ ಆ ದೇವಿ ಯಾವುದಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. ಮತ್ತು ನಿಮ್ಮನ್ನು ದೇವಿ ಕೈಲಿ ಕಾಪಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಗ ಶಂಭು, ದುರ್ಗಾ ರಕ್ಷಕಿ ನೀನು ಕುರುಡು ಅಂತ ಹೇಳಿ ಜೋರಾಗಿ ನಗ್ತಿರ್ತಾರೆ. ಆಗ ಮಾಳವಿಕಾ, ನೋಡಿ, ನಿಮ್ಮ ಒಗಟನ್ನು ಬಿಡಿಸೋದಕ್ಕೆ ಅಂತ ನಾನು ಇಲ್ಲಿವರೆಗೂ ಬಂದಿದ್ದಲ್ಲ. ಈ ನವರಾತ್ರಿಗೇನೆ ಹಿತ ಬಲಿಯಾಗಬೇಕಾಗಿತ್ತು. ಆದರೆ ನೀವೇ ಏನೋ ಮಾಡಿ ಅವಳನ್ನು ಕಾಪಾಡಿದ್ದೀರಾ ಅಂತ ನನಗೆ ಚೆನ್ನಾಗೇ ಗೊತ್ತಿದೆ ಅಂತ ಹೇಳ್ತಾರೆ. ಆಗ ಶಂಭು, ನಾನು ಬಂದು ಪ್ರಜ್ಞಾಹೀನ ಅಂತ ಹೇಳ್ತಾರೆ. ಆಗ ಮಾಳವಿಕಾ, ನೀವು ಈ ಮಾತನ್ನು ಹೇಳಿದರೆ ಯಾರು ಬೇಕಾದರೂ ನಂಬೋದು, ಆದರೆ ಈ ಮಾಳವಿಕಾ ನಂಬೋದಿಲ್ಲ. ನೀವು ಬಂದಿಯಾಗಿದ್ದರೂ ಪ್ರಜ್ಞಾಹೀನ ಸ್ಥಿತಿಲಿದ್ದರೂ ಕೂಡ ಹಿತನ ಕಾಪಾಡಿರೋದು ನೀವೇ ಅಂತ ಗೊತ್ತಾಗದೇ ಇರೋಷ್ಟು ದಡ್ಡಿ ನಾನಲ್ಲ. ನೋಡಿ, ಹಿತ ನನ್ನ ಗುರಿ. ಯಾರೇ ಅಡ್ಡ ಬಂದರೂ ಕೂಡ ನನ್ನ ಗುರಿನ ತಪ್ಸೋಕ್ಕಾಗೋದಿಲ್ಲ. ಅದು ನಿಮ್ಮಿಂದ ಕೂಡ ಸಾಧ್ಯ ಇಲ್ಲ. ಈ ಸರಿ ಏನೋ ನೀವು ಹಿತನ ಕಾಪಾಡಿರ್ಬೋದು, ಆದರೆ ಪ್ರತಿ ಸಾರಿ ಹಿತನ ರಕ್ಷಣೆ ಮಾಡೋದಕ್ಕೆ ಯಾರಿಂದ ಬರೋಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಆಗ ಶಂಭು, ದುರ್ಗಾ ಮಾತಾ ಅಂತ ಹೇಳಿ ಜೋರಾಗಿ ನಗ್ತಿರ್ತಾರೆ. ಆಗ ಮಾಳವಿಕಾ, ಪಾಪ ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಆಗಿದ್ರೂ ಕೂಡ ಈ ನಗು ಮಾತ್ರ ಇನ್ನೂ ಕಮ್ಮಿ ಆಗಿಲ್ಲ. ಈ ನಿಮ್ಮ ನಗುವಿಗೆ, ನಿಮ್ಮ ಧೈರ್ಯಕ್ಕೆ ಆ ದುರ್ಗಾನೇ ಕಾರಣ ಅನ್ನೋದೇ ಆದರೆ ನನ್ನ ಮಾತನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಹಿತ ನನ್ನ ಬೇಟೆ. ನನ್ನ ಹಿಡಿತದಿಂದ ಹಿತನ ಕಾಪಾಡೋದಕ್ಕೆ ಇಡೀ ಜಗತ್ತಲ್ಲಿ ಯಾವ ಶಕ್ತಿಯಿಂದ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಗ ಶಂಭು, ಸಾಧ್ಯ. ದುರ್ಗಾ ಮಾತಾ, ತಾಯಿ ದುರ್ಗಾ ರಕ್ಷಕಿ ಅಂತ ಹೇಳಿ ಜೋರಾಗಿ ನಗ್ತಿರ್ತಾರೆ. ಆಗ ಮಾಳವಿಕಾ ಕೋಪದಲ್ಲಿ, ಸಾಕು, ಈ ರೀತಿ ಮಾತುಗಳನ್ನ ಆಡಿ ನಿಮ್ಮ ದುರಹಂಕಾರನ ತೋರಿಸೋ ಅವಶ್ಯಕತೆ ಇಲ್ಲ. ಅಂದು ಇಂದು ಎಂದೆಂದು ಗೆಲುವು ನನ್ನದೇ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಶಂಭು, ಕಾಡ್ಗಿಚ್ಚು ಉರಿ ಆರೋ ಸಮಯ ಅಂತ ಹೇಳಿ ಜೋರಾಗಿ ನಗ್ತಿರ್ತಾರೆ. ಮತ್ತೆ ಇಲ್ಲಿ ದುರ್ಗಾ ನೀರು ತಗೊಂಡು ರೂಮ್ ಒಳಗಡೆ ಬರ್ತಾರೆ. ಸಡನ್ನಾಗಿ ಶರತ್ಗೆ ಡಿಕೆ ಹೊಡಿತಾರೆ. ನೀರು ಶರತ್ ಅವರು ಬಟ್ಟೆ ಮೇಲೆ ಚೆಲ್ಲುತ್ತೆ. ಬಾಸು, ಸಾರಿ ಬಾಸು ಅಂತ ಹೇಳ್ತಾರೆ. ಅರ್ಥ ಆಯಿತು ಬಿಡು, ಇದರಲ್ಲಿ ನಿಂದೇನೂ ತಪ್ಪಿಲ್ಲ, ಎಲ್ಲ ನಂದೇ ತಪ್ಪಲ್ವಾ ಅಂತ ಶರತ್ ಹೇಳ್ತಾರೆ. ಎಲ್ಲ ಗೊತ್ತಿದ್ದು ಮತ್ತೆ ಹೀಗೆ ಹೇಳ್ತಿದ್ದಾರಲ್ಲ ಬಾಸು, ಕರೆಕ್ಟಾಗಿ ಹೇಳಿದ್ರಿ ನೋಡಿ ಅಂತ ಹೇಳ್ತಾರೆ. ಆಗ ಶರತ್, ನಾನು ಯಾವುದು ಸ್ವಲ್ಪ ಮಾತಾಡಬೇಕಿತ್ತು ದುರ್ಗಾ ಅಂತ ಹೇಳ್ತಾರೆ. ಏನು ವಿಷಯ ಹೇಳಿ ಬಾಸು ಅಂತ ದುರ್ಗಾ ಕೇಳ್ತಾರೆ. ಆಗ ಅಂಬಿಕಾ, ಇವರಿಬ್ಬರು ಯಾವಾಗ ಭೇಟಿಯಾದರೂ ಜಗಳ ಆಡ್ತಾನೆ ಇರ್ತಾರೆ. ಇವರಿಬ್ಬರ ಮಧ್ಯ ರೊಮ್ಯಾಂಟಿಕ್ ಮೂಮೆಂಟ್ನ ಒಂದು ಕ್ರಿಯೇಟ್ ಮಾಡಬೇಕಲ್ಲ, ಒಂದು ಒಳ್ಳೆ ಮ್ಯೂಸಿಕ್ ಕೇಳಿದ್ರೆ ಇವ್ರ ಮೂಡ್ ಚೇಂಜ್ ಆಗಬಹುದು ಅಂತ ಯೋಚನೆ ಮಾಡ್ತಾ ಮ್ಯೂಸಿಕ್ ಪ್ಲೇ ಆಗೋ ಹಾಗೆ ಮಾಡ್ತಾರೆ. ಆಗ ದುರ್ಗಾ, ಬಾಸು ಇದ್ದಕ್ಕಿದ್ದಾಗೆ ಈ ರೀತಿ ಸಾಂಗ್ ಎಲ್ಲಿಂದ ಬರ್ತಾ ಇದೆ ಅಂತ ಕೇಳ್ತಾರೆ. ನನಗೂ ಅದೇ ಗೊತ್ತಾಗ್ತಿರೋ ದುರ್ಗಾ ಅಂತ ಶರತ್ ಹೇಳ್ತಾರೆ. ಆಗ ದುರ್ಗಾ, ನೋಡಿ ಅಲ್ಲಿ ನಿಮ್ಮ ಫೋನ್ ಅಂತ ಹೇಳ್ತಾರೆ. ಸಾರಿ ದುರ್ಗಾ, ಈ ಫೋನ್ ಆಫ್ ಮಾಡೋದು ಮರ್ತೇ ಬಿಟ್ಟಿದೆ ಅಂತ ಹೇಳಿ ಶರತ್ ಫೋನ್ ಆಫ್ ಮಾಡ್ತಾರೆ. ಈಗ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಅಂಬಿಕಾ ಮತ್ತೆ ಒಂದು ಸುಗಂಧ ಪರಿಮಳ ಬರೋ ಹಾಗೆ ಮಾಡ್ತಾರೆ. ಬಾಸು ಇದ್ದಕ್ಕಿದ್ದಾಗೆ ಇಂಥ ವಾಸನೆ ಎಲ್ಲಿಂದ ಬರ್ತಾ ಇದೆ ಅಂತ ದುರ್ಗಾ ಕೇಳ್ತಾರೆ. ನನಗೂ ಅದೇ ಗೊತ್ತಿಲ್ಲ ಅಂತ ಶರತ್ ಹೇಳ್ತಾರೆ. ದುರ್ಗಾ ಇದ್ದಕ್ಕಿದ್ದಾಗೆ ಸೀನ್ತಾ ಇರ್ತಾರೆ. ಶರತ್ ಸ್ವಲ್ಪ ದೂರ ಹೋಗ್ತಾರೆ. ಇದೇನು ಬಾಸು, ಒಳ್ಳೆ ಸಿಂಹನ ನೋಡ್ದಂಗೆ ಎದ್ರಕೋತಾ ಇದ್ದೀರಲ್ಲ, ಇದು ಸೀನ್ ಅಷ್ಟೇ ಅಂತ ಹೇಳ್ತಾರೆ. ಆದರೂ ಇದು ಎಲ್ಲಿಂದ ಬರ್ತಾ ಇದೆ ಅಂತಲೇ ಗೊತ್ತಾಗ್ತಿಲ್ವಲ್ಲ ದುರ್ಗಾ ಅಂತ ಶರತ್ ಹೇಳ್ತಾರೆ. ಮತ್ತು ದುರ್ಗಾ ವಿಂಡೋ ಎಲ್ಲ ಕ್ಲೋಸ್ ಮಾಡ್ತಾರೆ. ಏನೋ ಮಾತಾಡಬೇಕು ಅಂದ್ರಲ್ಲ ಬಾಸು, ಏನು ಹೇಳಿ ಅಂತ ಕೇಳ್ತಾರೆ. ಆಗ ಶರತ್, ಏನಿಲ್ಲ ದುರ್ಗಾ, ಹಿತ ಸ್ಕೂಲಲ್ಲಿ ಪೇರೆಂಟ್ ಗೇಮ್ ಡೇ ಇದೆಯಂತೆ. ಎಲ್ಲ ಮಕ್ಕಳ ತಂದೆ ತಾಯಿ ಬಂದು ಗೇಮ್ ಆಡ್ತಾರಂತೆ. ಅದಕ್ಕೆ ನಾನು ನೀನು ಹಿತ ಸ್ಕೂಲ್ಗೆ ಹೋಗಬೇಕಂತೆ. ನೀನು ಮತ್ತು ಹಿತ ಒಂದಾಗೋದಕ್ಕೆ ಇದು ಒಂದು ಒಳ್ಳೆಯ ಅವಕಾಶ. ಇದಕ್ಕೆ ನಾವು ಸರಿಯಾಗಿ ಪ್ಲ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ. ಆಗ ಅಂಬಿಕಾ, ಈಗ ಫಿಲಮಲ್ಲೆಲ್ಲ ತೋರಿಸೋ ಹಾಗೆ ಜೋರಾಗಿ ಗಾಳಿ ಬಂದು ಕೂದಲು ಮುಖದ ಮೇಲೆ ಬಂದರೆ ಹೇಗಿರುತ್ತೆ, ಅದೊಂಥರ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಗಾಳಿ ಬರೋ ಹಾಗೆ ಮಾಡ್ತಾರೆ. ಶರತ್ ಕಣ್ಣಿಗೆ ಧೂಳು ಬೀಳುತ್ತೆ. ಬಾಸು ಏನಾಯಿತು ಅಂತ ದುರ್ಗಾ ಕೇಳ್ತಾರೆ. ಕಣ್ಣಿಗೆ ಧೂಳು ಬಿದ್ದಿದೆ ಅಂತ ಶರತ್ ಹೇಳ್ತಾರೆ. ಆಗ ಅಂಬಿಕಾಗೆ ಬೇಜಾರಾಗುತ್ತೆ. ನಾನು ಏನೇ ಮಾಡಿದ್ರೂ ಇವರಿಬ್ಬರ ಮಧ್ಯೆ ರೊಮ್ಯಾಂಟಿಕ್ ಮೂಮೆಂಟ್ನ ಕ್ರಿಯೇಟ್ ಮಾಡೋಕ್ಕಾಗ್ತಾನೇ ಇಲ್ಲ. ನಾನು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ಮತ್ತೆ ಇವರು ಕೋಳಿ ಜಗಳ ಶುರು ಮಾಡ್ಕೋತಾರೆ. ಇಲ್ಲಿಂದ ಜಾಗ ಖಾಲಿ ಮಾಡೋದೇ ಒಳ್ಳೆಯದು ಅಂತ ಯೋಚನೆ ಮಾಡ್ತಾ ಅಲ್ಲಿಂದ ಎದ್ದೋಗ್ತಾರೆ. ಮತ್ತು ಶರತ್ ಕಣ್ಣುಜ್ತಾ ಇರ್ತಾರೆ. ಆಗ ದುರ್ಗಾ ಅವ್ರ ಕಣ್ಣನ್ನು ಊದ್ತಾ ಇರ್ತಾರೆ. ಬಸೋ ಏನೋ ಹೇಳಿದ್ರಲ್ಲ, ಅದೇನು ಐಡಿಯಾ ಹೇಳಿ ಅಂತ ದುರ್ಗಾ ಕೇಳ್ತಾರೆ. ಶರತ್ ಏನೋ ಒಂದು ಐಡಿಯಾ ಹೇಳ್ತಾರೆ.
ಸ್ವಲ್ಪ ಹೊತ್ತು ಆದಮೇಲೆ ದುರ್ಗ ಅಡುಗೆ ಮನೇಲಿ ಕೆಲಸ ಮಾಡ್ತಾ ಇರ್ತಾರೆ. ಶಾನ್ವಿ ಕಾಫಿ ಕುಡಿತಾ ನಿಂತಿರ್ತಾರೆ. ಅಲ್ಲ ದುರ್ಗ ಅದಕ್ಕೆ ನೀವಿನ್ನೂ ಸರಿಯಾಗಿ ಹುಷಾರೇ ಆಗಿಲ್ಲ, ಆಗಲೇ ಬಂದು ಕೆಲಸ ಮಾಡ್ತಾ ಇದ್ದೀರಲ್ಲ, ಸ್ವಲ್ಪ ರೆಸ್ಟ್ ಮಾಡಬೇಕು ತಾನೆ ಅಂತ ಹೇಳ್ತಾರೆ. ಪರವಾಗಿಲ್ಲ ಬಿಡಿ ಶಾನ್ವಿ ಅವರೇ, ನನಗೆ ಈ ಥರ ಕೆಲಸ ಮಾಡಿ ಅಭ್ಯಾಸ ಇದೆ, ಕೆಲಸ ಮಾಡಿಲ್ಲ ಅಂದರೆ ನನಗೆ ಸಮಾಧಾನ ಇರೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿಗೆ ಶರತ್ ಬರ್ತಾರೆ, ಹಿತ ಕೂಡ ಬರ್ತಾಳೆ. ಆಗ ಹಿತ, ನಮ್ಮ ಸ್ಕೂಲಲ್ಲಿ ನಾವು ಮಾತು ಬಿಟ್ಟರೆ ಚೀಟಿ ಕೊಡ್ತೀವಿ, ಈಗ ನಾನು ದುರ್ಗಾಗೆ ಚೀಟಿ ಕೊಟ್ಟರೆ ಅವಳು ಅದಕ್ಕೆ ಆನ್ಸರ್ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಸ್ವಲ್ಪ ಮುಂದೆ ಬರ್ತಾಳೆ. ಹಾಯ್ ಪುಟ್ ಮೇಡಮ್ ಅಂತ ದುರ್ಗಾ ಮಾತಾಡಿಸ್ತಾರೆ. ಆಗ ಹಿತ ಚೀಟಿನ ಕೊಡ್ತಾಳೆ. ಏನಿದು ಅಂತ ದುರ್ಗಾ ಕೇಳ್ತಾರೆ. ಆದರೆ ಹಿತ ಸುಮ್ಮನೆ ನಿಂತಿರ್ತಾಳೆ. ಮತ್ತು ದುರ್ಗಾ ಆ ಲೆಟರ್ನ ಓಪನ್ ಮಾಡಬೇಕು ಅನ್ನೋಷ್ಟರಲ್ಲಿ ಶರತ್ ಕಡೆ ನೋಡ್ತಾರೆ. ಓಪನ್ ಮಾಡಬೇಡ ಅಂತ ಶರತ್ ಸನ್ನೆ ಮಾಡ್ತಾರೆ. ಆಗ ದುರ್ಗಾ, ಈ ಚೀಟಿ ವ್ಯವಹಾರ ಎಲ್ಲ ನನ್ನ ಹತ್ರ ನಡೆಯಲ್ಲ, ಇದೇನು ಇದು ದಿನಸಿ ಚೀಟಿನ ಶಾನ್ವಿಯವರೇ ಅಂತ ಕೇಳ್ತಾರೆ. ಆಗ ಹಿತ ಅದನ್ನು ಓಪನ್ ಮಾಡಿ ಓದೋಕ್ಕೆ ಕೇಳೋ ಅಂತ ಹೇಳ್ತಾರೆ. ಆಗ ದುರ್ಗಾ, ನನ್ನ ಹತ್ರ ಈ ಚೀಟಿ ವ್ಯವಹಾರ ಎಲ್ಲ ನಡೆಯಲ್ಲ, ಏನೇ ಇದ್ದರೂ ಮಾತಾಡಬೇಕು ಅಷ್ಟೇ ಅಂತ ಹೇಳ್ತಾರೆ. ಆಗ ಹಿತ ಒಂದು ಸರಿ ಓಪನ್ ಮಾಡಿ ಓದೋಕ್ಕೆ ಕೇಳೋ ಅಂತ ಶಾನ್ವಿಗೆ ಹೇಳ್ತಾರೆ. ಆಗ ಶಾನ್ವಿ, ದೇವ್ರೆ ಇವರಿಬ್ಬರ ಮಧ್ಯೆ ಸಿಕ್ಕಾಕೊಂಡು ಸ್ಯಾಂಡ್ವಿಚ್ ಆಗಿಬಿಟ್ಟಿದ್ದೀನಿ, ನೀನೇ ನನ್ನ ಕಾಪಾಡಬೇಕು ಭಗವಂತ ಅಂತ ಬೇಡ್ಕೋತಾ ಇರ್ತಾರೆ. ಅದಕ್ಕೆ ಓಪನ್ ಮಾಡಿ ಅದನ್ನು ಓದಿ ಅಂತ ಸನ್ನೆ ಮಾಡ್ತಾರೆ. ನಾನು ಓದಲ್ಲ ಅಂತ ದುರ್ಗಾ ಹೇಳ್ತಾರೆ. ಆಗ ಈತ, ಈಗ ಓದೋಕ್ಕೆ ಕೇಳೋ ಅಂತ ಹೇಳ್ತಾರೆ. ನಾನು ಓದೋದಿಲ್ಲ ಅಂತ ದುರ್ಗಾ ಹೇಳ್ತಾರೆ. ಓದೋಕ್ಕೆ ಬರುತ್ತೋ ಇಲ್ವೋ ಕೇಳೋ ಅಂತ ಹಿತ ಹೇಳ್ತಾರೆ. ಆಗ ದುರ್ಗಾ, ನನಗೆ ಓದೋಕ್ಕೆ ಬರುತ್ತೆ, ಮುದ್ದಾಗಿ ಮಾತಾಡೋರು ಬರೆದಿರೋ ಲೆಟರ್ನ ಓದೋಕ್ಕೆ ಬರಲ್ಲ ಅಷ್ಟೇ, ನನ್ನ ಹತ್ರ ಮಾತಾಡಬೇಕು ಅಂದರೆ ನೇರವಾಗೇ ಮಾತಾಡಬೇಕು, ಈ ಚೀಟಿ ವ್ಯವಹಾರ ಎಲ್ಲ ನನ್ನ ಹತ್ರ ನಡೆಯಲ್ಲ ಅಂತ ಹೇಳ್ತಾರೆ. ಆಗ ಶಾನ್ವಿ, ಪುಟ್ ಮೇಡಮ್ ಈಗ ವಿಷಯ ಏನು ಅಂತ ಅರ್ಥ ಆಯ್ತಲ್ವಾ ಅಂತ ಹೇಳ್ತಾರೆ. ಆಗ ದುರ್ಗಾ, ನನ್ನ ಹತ್ರ ಮಾತಾಡಬೇಕು ಅಂತ ಇದ್ದರೆ ನೇರವಾಗಿ ಮಾತಾಡಬೇಕು, ಈ ಚೀಟಿ ವ್ಯವಹಾರ ಎಲ್ಲ ನಡೆಯೋದಿಲ್ಲ ಅಂತ ಹೇಳ್ತಾರೆ. ಆಗ ಶರತ್, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಬೇಕು ಅಂತ ಹೇಳು ಅಂತ ಸನ್ನೆ ಮಾಡ್ತಾರೆ. ದುರ್ಗಾ, ನನ್ನ ಹತ್ರ ಮಾತಾಡಬೇಕು ಅಂತ ಇದ್ದರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಬೇಕು ಅಂತ ಹೇಳ್ತಾರೆ. ಶರತ್ಗೆ ತುಂಬ ಖುಷಿಯಾಗುತ್ತೆ. ಪರವಾಗಿಲ್ಲ, ಈ ದುರ್ಗಾ ತಲೆಯಲ್ಲಿ ಬುದ್ಧಿನೇ ಇಲ್ಲ ಅಂತ ಅಂದ್ಕೊಂಡಿದ್ದೆ, ದೇವರು ಶಾಸ್ತ್ರಕ್ಕೋಸ್ಕರ ಆದರೂ ಸ್ವಲ್ಪ ಬುದ್ಧಿನ ತುಂಬಿ ಕಳಿಸಿದ್ದಾನೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಹಿತ, ನೀನು ಅಷ್ಟು ಉದ್ದ ಇದೆಯಾ, ನಾನು ಹೇಗೆ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕಾಗುತ್ತೆ ಹೇಳೋ ಅಂತ ಹೇಳ್ತಾಳೆ. ಆಗ ಶಾನ್ವಿ 1 ನಿಮಿಷ ಅಂತ ಹೇಳಿ ಒಂದು ಸ್ಟೂಲ್ನ ತೊಗೊಂಡು ಬಂದು ಹಾಕ್ತಾಳೆ. ಅದ್ರ ಮೇಲೆ ಹಿತ ನಿಂತ್ಕೋತಾಳೆ. ಈಗ ಹೇಳು ಅಂತ ದುರ್ಗಾ ಕೇಳ್ತಾರೆ. ನಮ್ಮ ಸ್ಕೂಲಲ್ಲಿ ಪೇರೆಂಟ್ ಗೇಮಿಂಗ್ ಡೇ ಅಂತ ಇದೆ, ಅದಕ್ಕೆ ನೀನು ಬರಲೇಬೇಕು, ಬರ್ತೀಯ ಅಲ್ವಾ ಅಂತ ಹಿತ ಕೇಳ್ತಾಳೆ. ಆಗ ದುರ್ಗಾ ಶರತ್ ಮುಖ ನೋಡ್ತಾರೆ. ಒಪ್ಕೋ ಅಂತ ಶರತ್ ಸನ್ನೆ ಮಾಡ್ತಾರೆ. ನಾನು ಯೋಚನೆ ಮಾಡಬೇಕು, ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ದುರ್ಗಾ ಹೇಳ್ತಾರೆ. ಶರತ್ಗೆ ಬೇಜಾರಾಗುತ್ತೆ. ಆಗ ಹಿತ, ಹಾಗಾದರೆ ನೀನು ಬರೋದಿಲ್ವಾ ಅಂತ ಕೇಳ್ತಾಳೆ. ಇಲ್ಲ ಪುಟ್ ಮೇಡಮ್, ನನಗೆ ಯೋಚನೆ ಮಾಡೋದಕ್ಕೆ ಟೈಮ್ ಬೇಕು ಅಂತ ಕೇಳಿದೆ ಅಷ್ಟೇ, ಯೋಚನೆ ಮಾಡಿದ್ದಾಗೋಯ್ತು, ನಾನು ಬರ್ತೀನಿ ಅಂತ ಹೇಳ್ತಾರೆ. ಹಿತಗೆ ಖುಷಿಯಾಗುತ್ತೆ. ಅವ್ರು ಅಲ್ಲಿಂದ ಹೋಗ್ತಾರೆ. ಶಾನ್ವಿನೂ ಅಲ್ಲಿಂದ ಹೋಗ್ತಾರೆ. ಆಗ ಶರತ್ ದುರ್ಗಾ ಇರೋ ಹತ್ರ ಬರ್ತಾರೆ. ಬಾಸು, ಪುಟ್ ಮೇಡಮ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರು, ನನ್ನ ಜೊತೆ ಮಾತಾಡಿದ್ರು, ಗೊತ್ತಾ ನಿಮಗೆ ಅವ್ರ ಸ್ಕೂಲಲ್ಲಿ ಏನೋ ಸ್ಪರ್ಧೆ ಇದೆಯಂತೆ, ಅದಕ್ಕೆ ನಾನು ಬರಬೇಕು ಅಂತ ಹೇಳಿದ್ರು, ನನಗಂತೂ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ಓ ಹೌದಾ, ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ, ಐಡಿಯಾ ಕೊಟ್ಟಿದ್ದೆ ನಾನು, ನನಗೆ ಹೇಳಕ್ಕೆ ಬಂದುಬಿಟ್ಲು ಇಲ್ಲಿ ಅಂತ ಶರತ್ ಹೇಳ್ತಾರೆ. ಏನೋ ನೀವು ಐಡಿಯಾ ಕೊಟ್ರಾ ಅಂತ ದುರ್ಗಾ ಹೇಳ್ತಾರೆ. ಹೌದು, ನಾನು ಸನ್ನೆ ಮಾಡಿದ್ದಕ್ಕೆ ನೀನು ಆ ಲೆಟರ್ನ ಓಪನ್ ಮಾಡ್ದಂಗೆ ಸುಮ್ಮನಾಗಿದ್ದು, ಇಲ್ಲ ಅಂದಿದ್ರೆ ಹಿತ ಕೊಟ್ಟ ಲೆಟರ್ನ ಓಪನ್ ಮಾಡಿ ಎಲ್ಲ ಹಾಳು ಮಾಡ್ತಾಯಿದ್ದೆ ಅಷ್ಟೇ, ನಾನೇ ಅಲ್ವಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಅಂತ ಹೇಳಿದ್ದು ಅಂತ ಹೇಳ್ತಾರೆ. ಆಯಿತು ಬಿಡಿ ಬಾಸೋ, ಈಗ ಏನು ಇದೆಲ್ಲ ಆಗಿದ್ದು ನಿಮ್ಮಿಂದ, ಅದನ್ನು ಒಪ್ಕೋಬೇಕಾ, ಸರಿ ಬಿಡಿ ಆಯಿತು, ಆದರೂ ನೀವು ಹೇಳಿದಾಗೆ ನಾನು ರಿಯಾಕ್ಟ್ ಮಾಡಿದ್ನಲ್ಲ, ನನಗೂ ಬುದ್ಧಿ ಇದೆ ಅಂತ ಈಗ ಒಪ್ಕೋತೀರಾ ಅಂತ ದುರ್ಗಾ ಕೇಳ್ತಾರೆ. ಈ ವಿಷಯದಲ್ಲಿ ನಿನ್ನ ತಲೆಯಲ್ಲಿ ಬುದ್ಧಿ ಇದೆ ಅನ್ನೋದನ್ನು ನಾನು ಒಪ್ಕೋತೀನಿ ಅಂತ ಹೇಳ್ತಾರೆ. ಬಾಸು ಅಂತ ದುರ್ಗಾ ಹೇಳ್ತಾರೆ. ತಮಾಷೆ ಮಾಡಿದೆ ಅಷ್ಟೇ, ಆದರೂ ನೀನಿವತ್ತು ಹಿತ ಜೊತೆ ನಡ್ಕೊಂಡಿದ್ದ ರೀತಿ ನನಗೆ ತುಂಬ ಇಷ್ಟ ಆಯಿತು ದುರ್ಗಾ ಅಂತ ಶರತ್ ಹೇಳ್ತಾರೆ. ಆಗ ದುರ್ಗಾ, ಬಾಸು ನಾವು ಪುಟ್ ಮೇಡಮ್ ಸ್ಕೂಲ್ಗೆ ಹೋಗ್ತಾ ಇದ್ದೀವಾ, ಯಾವಾಗ ಹೋಗೋದು ಅಂತ ಕೇಳ್ತಾರೆ. ಡೇಟ್ ತಿಳ್ಕೊಂಡು ನಾನು ನಿನಗೆ ಹೇಳ್ತೀನಿ, ನಾವು ಹೋಗೋಣ, ಹಿತಗೆ ಖುಷಿಯಾಗುತ್ತೆ ಅಂತ ಹೇಳ್ತಾರೆ. ಆಗ ದುರ್ಗಾ, ನಾವಲ್ಲೋಗಿ ಎಲ್ಲ ಆಟದಲ್ಲೂ ಗೆಲ್ಲಬೇಕು, ಆಗ ಪುಟ್ ಮೇಡಮ್ಗೆ ಖುಷಿಯಾಗುತ್ತೆ, ನಾನಿದ್ದೀನಲ್ವಾ ಗೆಲ್ತೀನಿ, ನೀವಿದ್ದೀರಲ್ಲ ಎಲ್ಲ ಹಾಳು ಮಾಡ್ತೀರಾ ಅಂತ ಹೇಳ್ತಾರೆ. ಆಗ ಶರತ್, ಏನಂದೆ ನೀನು ಎಡವಟ್ರಾಣಿ, ನನ್ನನ್ನು ಅಂತಿದ್ಯಾ ಅಂತ ಹೇಳ್ತಾರೆ. ಆಯಿತು ಬಿಡಿ ಬಾಸು ಅಂತ ದುರ್ಗಾ ಹೇಳ್ತಾರೆ. ಇದನ್ನೆಲ್ಲ ಮಾಯಾ ಮತ್ತು ದಮಯಂತಿ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅಲ್ಲ ಮಾಯಾ, ಇಷ್ಟು ವರ್ಷದಲ್ಲಿ ಯಾವತ್ತಾದರೂ ಒಂದು ದಿನ ಆದರೂ ಶರತ್ ನಿನ್ನ ಜೊತೆ ಈ ರೀತಿ ಮಾತಾಡಿದ್ದಾನ? ಇಲ್ಲ ತಾನೇ, ನಿಧಾನವಾಗಿ ನೀನು ಅವನನ್ನು ಬಿಟ್ಕೊಡ್ತಾ ಇದೀಯ ಅಂತ ಅನ್ನಿಸ್ತಾ ಇದೆ, ಏನೋ ಆ ದುರ್ಗಾಗೆ ಅವನನ್ನು ಬಿಟ್ಕೊಡ್ತೀಯ ನೀನು ಅಂತ ಕೇಳ್ತಾರೆ. ಆಗ ಮಾಯಾ, ಸಾಧ್ಯನೇ ಇಲ್ಲ, ಇವರು
ಪೇರೆಂಟ್ ಗೇಮ್ ಡೇಗೆ ಹೋಗಿ ಚೆನ್ನಾಗಿ ಗೇಮ್ ಆಡಿ ಅವಳನ್ನು ಸಂತೋಷಪಡಿಸ್ಬೇಕು ಅಂತೆಲ್ಲ ಅಂದ್ಕೊಂಡಿದ್ದಾರೆ ಅಲ್ವಾ. ಇವ್ರ ಆಸೆನೆಲ್ಲ ನಾನು ನಾಶ ಮಾಡ್ತೀನಿ, ನೋಡ್ತಾ ಇರಿ ಅಂತ ಹೇಳ್ತಾರೆ. ದಮಯಂತಿ ಅವ್ರನ್ನೇ ನೋಡ್ತಾ ಇರ್ತಾರೆ. ಇಲ್ಲಿಗೆ ನಾನಿನ್ನು ಬಿಡಲಾರೆ ಧಾರಾವಾಹಿಯ ಗುರುವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದೆ ವಿಡಿಯೋಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.